ಕೋಟ್ಯಾಂತರ ಹಿಂದೂಗಳ ಬಹುದಿನಗಳ ಕನಸು ನನಸಾಗ್ತಾ ಇದೆ. ಇನ್ನು ಕೇವಲ 7 ದಿನ ಮಾತ್ರ ಬಾಕಿ ಇದೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣವಾಗ್ತಾ ಇದೆ. ಶ್ರೀ ರಾಮ ಜನ್ಮಭೂಮಿ ಟ್ರಸ್ಟ್ ವತಿಯಿಂದ ಮಂದಿರದ ನಿರ್ಮಾಣದ ಜಾಗವನ್ನು ಹೇಗಿರುತ್ತೆ ಅಲ್ಲಿ ಹೋಗಿದ್ದವ್ರಿಗೆ ಮಾತ್ರ ಗೊತ್ತಾಗುತ್ತೆ. ಆನಿಮೇಷನ್ ಮೂಲಕ ಈಗ ನಿಮಗೆ ತಿಳಿಸಲಾಗುತ್ತೆ. ರಾಮನ ಮೂಲ ಸ್ಥಾನ ಎಲ್ಲಿರುತ್ತೆ, ವಿಗ್ರಹ ಎಲ್ಲಿರುತ್ತೆ, ನಿರ್ಮಾಣದ ವಿಸ್ತೀರ್ಣ ಎಷ್ಟಿರುತ್ತೆ, ಎಷ್ಟು ದೊಡ್ಡದಿರುತ್ತೆ, ಇದೆಲ್ಲವನ್ನು ಕೂಡ ನಿಮಗೆ ಈ ವಿಡಿಯೋದಲ್ಲಿ ನಿಮಗಾಗಿ ರಿಪಬ್ಲಿಕ್ ಕನ್ನಡದಲ್ಲಿ ತೋರಿಸ್ತಾ ಇದ್ದೀವಿ ನೋಡಿ. ಮಂದಿರ ನಿರ್ಮಾಣದ ಕಾರ್ಯಕ್ಕೆ ಆಗಸ್ಟ್ 5, 2020ರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಶಂಕುಸ್ಥಾಪನೆ ಮಾಡಲಾಯಿತು. ಮೊದಲಿಗೆ 2021 ಜನವರಿ 21ರಂದು ಮಂದಿರ ನಿರ್ಮಾಣಕ್ಕೆ ಅಡಿಪಾಯ ಹಾಕಲಾಯಿತು. ಬಳಿಕ ಮಾರ್ಚ್ 21ಕ್ಕೆ ಬುನಾದಿ ಹಾಕಲಾಯಿತು. ಭೂಮಿ ಒಳಗೆ 5 ಪದರದಷ್ಟು ಮಣ್ಣು ತೆಗೆದು 5 ಝೋನ್ನಂತೆ ಕಲ್ಲನ್ನ ಅಳವಡಿಸಲಾಗಿದೆ. ಸೆಪ್ಟೆಂಬರ್ 21ರೊಳಗೆ 5 ಝೋನ್ನಲ್ಲಿ ಕಲ್ಲಿನಿಂದ ಮುಚ್ಚಲಾಗಿದೆ. ನವೆಂಬರ್ 21ರಂದು ಗದ್ದುಗೆ ನಿರ್ಮಾಣ ಮಾಡಲಾಯಿತು. ಬಳಿಕ ಪೀಠದ ನಿರ್ಮಾಣ ಶುರು ಮಾಡಿದ್ದು ಮಂದಿರ ನಿರ್ಮಾಣಕ್ಕೆ ಸ್ತಂಭಗಳನ್ನು ಹಾಕಲಾಯಿತು. ಸ್ತಂಭ ನಿರ್ಮಾಣದ ಬಳಿಕ ಎಲ್ಲ ಕಂಬಗಳಿಗೂ ಭೀಮ್ ಜೋಡಿಸಲಾಯಿತು. ಮೊದಲ ಮಹಡಿ ನಿರ್ಮಾಣವಾಗಿದ್ದು ಮುಂದಿನ ದಿನಗಳಲ್ಲಿ ಎಲ್ಲ 3 ಅಂತಸ್ತು ನಿರ್ಮಾಣವಾಗಲಿದೆ.